ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಶ್ರೀ ರಾಘವೇಂದ್ರ ಮಹಿಮೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ಆ ಮಗು ಹುಷಾರಿಲ್ಲ ಅಂತ ತುಂಬ ಬಿದ್ದು ಉಸಿರಾಡೋಕ್ಕಾಗಲ್ಲ, ಎದ್ದು ಕುತ್ಕೊಳ್ಳೋಕ್ಕಾಗಲ್ಲ, ನಡೆದಾಡೋಕ್ಕಾಗಲ್ಲ, ಒದ್ದಾಡ್ತಾ ಇದೆ. ಆ ಮಗು ನೋಡಿ ಅವ್ರ ಅಪ್ಪ ಅಮ್ಮ ಎಷ್ಟು ವ್ಯಥೆ ಪಡ್ತಿದ್ದಾರೆ ಅಂದರೆ ತುಂಬ ವ್ಯಥೆ ಪಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಅಪ್ಪಂಗೆ ಹೇಳ್ತಾಳೆ ಅವರಮ್ಮ, ಹೋಗಿ ಎಲ್ಲಾದರೂ ಮದ್ದು ತಗೊಂಬನ್ನಿ, ಮಗುಗೆ ಮದ್ದು ಕೊಡೋಣ, ಹುಷಾರಾಗಬೇಕು, ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ, ಮಗು ಬದುಕೋದೇ ಕಷ್ಟ ಅಂತ ಅವರಮ್ಮ ಹೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ಅಂತಾನೆ, ಇಲ್ಲ ವಾಸುದೇವರೇ ಕೃಪೆ ತೋರಿ ನನ್ನ ಮಗಳನ್ನ ಹುಷಾರು ಮಾಡಬೇಕು, ವಾಸುದೇವ ಕೃಪೆ ತೋರ್ತಾರೆ, ಮಗು ಹುಷಾರಾಗೇ ಆಗುತ್ತೆ ಅಂತೇಳಿ ಅವನು ಬೆಳಗ್ಗೆನೇ ಎದ್ದು ಹೋಗಿ ಅಲ್ಲಿ ಜಪ ತಪ ಅಂತ ಅಲ್ಲಿ ಕೂತ್ಕೊಂಡಿರ್ತಾನೆ ವಾಸುದೇವರ ಗುಡಿನಲ್ಲಿ. ಆವಾಗ ಈ ಹುಡುಗಿಗೆ ತುಂಬ ಸೀರಿಯಸ್ ಆಗಿಬಿಡುತ್ತೆ. ಸೀರಿಯಸ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಆವಾಗ ಅದ್ಲಾಗೆ ಅವರ ತಾಯಿ ಹೇಳ್ತಾಳೆ, ಹೋಗಿ ಒಂದು ಸ್ವಲ್ಪ ಮದ್ದಾರು ತೊಗೊಂಡು ಬನ್ನಿ ಎಲ್ಲಾದರೂ ಹೋಗಿ ಅಂತೇಳಿ. ಆಮೇಲೆ ಸರಿ ಮತ್ತೆ ಹೋಗ್ತಾನೆ. ಅಲ್ಲಿ ವ್ಯಾಸರಾಯ ಅವರ ಭಜನೆ ಮಾಡಿದರೆ ಮಗುಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಗುರು ರಾಘವೇಂದ್ರ ಸ್ವಾಮಿ ವಿಷ್ಣು ಅಂತೆಲ್ಲ ಭಜನೆ ಮಾಡಿ ಎಲ್ಲ ಬಂದಿರ್ತಾನೆ. ಆವಾಗ ಅವರಮ್ಮ ಇರ್ತಾಳಲ್ಲ, ಅವರಮ್ಮ ತುಂಬಾ ಈ ಮಗು ಮೇಲೆ ಕೇರ್ ತಗೋತಿರ್ತಾಳೆ ಅವರಮ್ಮ. ಹಾಗಾಗಿ ಗಂಡಿಗೆ ಹೇಳ್ತಾಳೆ ಹೋಗಿ ಅಂತೇಳಿ. ಈ ಗಂಡ ಏನು ಮಾಡ್ತಾನೆ, ಹೋಗ್ಬಿಟ್ಟು ಅಲ್ಲಿ ಮೈದಾನದಲ್ಲಿ ವ್ಯಾಸದೇವರಾಯರದ್ದು ಬರೀ ಮಂಟಪಗಳಿರ್ತವೆ, ಅಲ್ಲೋಗಿ ಕೂತ್ಕೊಂಡು ವ್ಯಾಸದೇವರಾಯರೇ ನನ್ನ ಮಗಳನ್ನ ಕಾಪಾಡಿ, ನನ್ನ ಮಗಳನ್ನ ಕಾಪಾಡಿ, ನನ್ನ ಮಗಳನ್ನ ಕಾಪಾಡಿ ಅಂತ ಕೇಳ್ಕೊತಾ ಇರ್ತಾನೆ. ಎಲ್ಲಿ ಬರ್ತಾರೆ ವ್ಯಾಸದೇವರಾಯರು, ಬರಲೇ ಇಲ್ಲ. ಆಮೇಲೆ ಮಗು ಒದ್ದಾಡೋದು ಸೀರಿಯಸ್ಸು ನೋಡ್ನಾರ್ದೆ ಅವನ ಹೆಂಡ್ತಿ ಓಡೋಗ್ತಾಳೆ. ಓಡೋಗ್ಬಿಟ್ಟು ಅಲ್ಲಿ ಓಡೋಗಿ ಗಂಡನಿಗೆ ಹೇಳ್ತಾಳೆ, ನೀವು ಇಲ್ಲಿ ಕೂತ್ಕೊಂಡ್ರೆ ಮಗುಗೆ ಹುಷಾರಾಗಲ್ಲ, ಎಲ್ಲಾದರೂ ಹೋಗಿ ಮದ್ದು ತಗೊಂಬನ್ನಿ, ಮಗುಗೆ ತಿನ್ಸೋಣ, ಮಗು ಉಸಿರಾಡೋಕ್ಕಾಗದೆ ಸತ್ತೋಗುತ್ತೆ ಮಗು, ಹೋಗಿ ಬೇಗ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ನೀವು, ಏನಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀರಾ ಅಂತ. ಇಲ್ಲ ವ್ಯಾಸದೇವರಾಯರು ಬರ್ತಾರೆ. ಎಲ್ಲಿ ಬರ್ತಾರೆ ವ್ಯಾಸದೇವರಾಯರು, ಅಲ್ಲಿ ರಾಘವೇಂದ್ರ ಗುರುಗಳಿದ್ದಾರೆ, ಅವ್ರ ಹತ್ರನಾರ ಹೋಗಿ ಮದ್ದು ತಗೊಂಬನ್ನಿ ಅಂತ ಹೇಳ್ತಾಳೆ. ಅಯ್ಯೋ ನಿಂಗೆ ಗೊತ್ತಾಗಲ್ಲ, ನಾನು ನಂಬಿರೋದು ವ್ಯಾಸದೇವರಾಯರನ್ನ, ಅವರೇ ಬರ್ತಾರೆ, ಸುಮ್ಮನೆ ಇರು ಅಂತೇಳಿ. ಆದರೂ ಕೂಡ ಅವಳು ಎಷ್ಟು ಹೇಳಿದ್ರೂ ಹೋಗಿ, ಅಯ್ಯೋ ದೇವರೇ, ಅವಳು ಎಷ್ಟು ಹೇಳಿ ನೋಡ್ತಾಳೆ ಅವನ ಹೆಂಡ್ತಿ, ಎಷ್ಟು ಹೇಳಿದ್ರೂ ಅವನು ವ್ಯಾಸದೇವರಾಯ ಅನ್ನೋದು ಬಿಟ್ಟು ಮತ್ತೆ ರಾಘವೇಂದ್ರ ಗುರುಗಳು ಅಂತ ಹೇಳ್ತಾನೆ ಇರಲಿಲ್ಲ. ಎಲ್ಲರೂ ಹೇಳ್ತಾವ್ರೆ ಊರಲ್ಲಿ, ರಾಘವೇಂದ್ರ ಗುರುಗಳು ಬಂದಿಯಾರಂತೆ, ಅವರು ಪವಾಡ ಪುರುಷರಂತೆ, ಅವರು ಏನೇ ಒಂದು ಮಾಡಿಕೊಟ್ರು ಹುಷಾರಾಗುತ್ತಂತೆ, ಅಲ್ಲಿ ಹೋಗಿ ಥರನ ನಡೀರಿ ಮದ್ದು, ಮಗು ಹುಷಾರಾಗ್ತಾಳೆ ಅಂತ ಹೇಳ್ತಾಳೆ. ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ. ಇಲ್ಲ ಇಲ್ಲ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು, ವ್ಯಾಸದೇವರಾಯರೇ ಬರ್ತಾರೆ, ನನ್ನ ಮಗಳನ್ನ ಹುಷಾರು ಮಾಡ್ತಾರೆ ಅಂತ ಅವನು ಅದನ್ನೇ ಹೇಳ್ತಾ ಇರ್ತಾನೆ. ಆ ಮಗು ಪಾಪ ಉಸಿರಾಡೋಕ್ಕೆ ತೊಂದರೆ ಮಾಡಿಕೊಂಡು ಆಗ್ದಲೇ ಒದ್ದಾಡ್ತಾ ಇರುತ್ತೆ. ಮಾತಿಲ್ಲ, ಕತೆ ಇಲ್ಲ, ಮಗು ತುಂಬ ಸೀರಿಯಸ್ ಆಗಿಬಿಟ್ಟಿದೆ. ಆದರೂ ಇವನು ಅರ್ಥನೇ ಮಾಡ್ಕೋತಾ ಇಲ್ಲ. ಆಮೇಲೆ ಹೋಗ್ತೀನಿ ತಾಳು, ವ್ಯಾಸದೇವರಾಯರನ್ನ ಕರೆದು ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಮಂಟಪಗಳ ಹತ್ರ ಕೂತ್ಕೋತಾನೆ, ಅಲ್ಲಿ ಭಜನೆ ಮಾಡ್ತಾನೆ, ವ್ಯಾಸದೇವರಾಯ ನಮಃ, ವ್ಯಾಸದೇವರಾಯ ನಮಃ, ವ್ಯಾಸದೇವರಾಯ ನಮಃ ಅಂತೇಳಿ. ಎಲ್ಲಿ ವ್ಯಾಸದೇವರಾಯರು ಬರಲೇ ಇಲ್ಲ. ಆಮೇಲೆ ಹೆಂಡ್ತಿ ಮಗುಗೂ ಸೀರಿಯಸ್ ಆಯಿತು ಅಂತ ಓಡೋಗ್ತಾಳೆ. ಮತ್ತೊಂದು ಸರಿ ಓಡೋಗಿ, ಬನ್ನಿ ನಿಮಗೇನಾಗಿದೆ, ಹೋಗೋಣ ಬನ್ನಿ, ಗುರು ರಾಘವೇಂದ್ರ ರಾಯರ ಹತ್ರ ಹೋಗೋಣ, ಅವ್ರು ಏನಾರು ಒಂದು ವ್ಯವಸ್ಥೆ ಮಾಡ್ತಾರೆ ಬನ್ನಿ, ಮಗು ಬದುಕಿಸ್ಕೊಡ್ತಾರೆ ಬನ್ನಿ ಅಂತೇಳಿ ಎಷ್ಟೆಲ್ಲ ಅಂಗಲಾಚಿ ಕೇಳ್ಕೊತಾಳೆ, ಬಡ್ಕೋತಾಳೆ. ಆದರೂ ಕೂಡ ಅಲ್ಲಿಂದ ಒಂದೊಂದು ಇಂಚು ಕದಲಲ್ಲ. ಮಗು ಬದುಕಲ್ಲ, ಉಳಿಯಲ್ಲ, ಬನ್ನಿ, ಸತ್ತೋಗುತ್ತೆ ಬನ್ನಿ ಅಂತ ಎಷ್ಟೆಲ್ಲ ಕರೀತಾಳೆ. ಏನು ಕರೆದ್ರೂ ಬರೋದೇ ಇಲ್ಲ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ವ್ಯಾಸದೇವರಾಯರು ಬರ್ತಾರೆ, ಒಳ್ಳೇದು ಮಾಡ್ತಾರೆ, ಬರೀ ಇದೇ ಹೇಳ್ತಾನೆ. ಕೊನೆಗೂ ಅಲ್ಲಿಂದ ಎದ್ದು ಹೋಗೋದೇ ಇಲ್ಲ. ನಿಮ್ಮನ್ನು ಏನು ಮಾಡಲಿ ನಾನು,
ಎಷ್ಟು ಹೇಳಿದ್ರು ಕೇಳಲ್ವಲ್ಲ, ಯಾವ ರೀತಿ ಹೇಳ್ಬೇಕು ನಿಮಗೆ ಅಂತೇಳಿ ಅವಳು ಬಿದ್ದು ಬೇಡ್ತಾಳೆ. ಗಂಡನ ಬಿಟ್ಟು ಅಲ್ಲಿ ಗುರುಗಳ ಹತ್ರ ಹೋಗೋಕ್ಕೂ ಆಗಲ್ಲ, ರಾಘವೇಂದ್ರ ಗುರುಗಳ ಹತ್ರ ಹೋಗೋಕ್ಕೂ ಆಗಲ್ಲ. ಗುರುಗಳು ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ಎಷ್ಟು ಹೇಳಿದ್ರೂ ಇವನು ಕೇಳ್ತಾ ಇಲ್ಲ. ಅವಳು ಹೋಗಿ ಹೋಗಿ ಕರೆದ್ಲು, ಎಲ್ಲ ಮಾಡಿದ್ಲು, ಏನು ಮಾಡಿದ್ರೂ ಇವನು ಒಂಚೂರು ಜುಮ್ ಅನ್ನಲ್ಲ, ಏನೂ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮಗಳು ಪಾಪ ಅವಳು ಎತ್ತಿರೋ ಮಗಳು, ಅವಳು ಆ ಮಗು ಸಂಕಟ ಪಡೋದನ್ನು ಅವಳ ಕೈಲಿ ನೋಡೋಕ್ಕಾಗ್ತಾಯಿಲ್ಲ. ತುಂಬ ಸಂಕಟ ಪಡ್ತಾ ಇದ್ದಾಳೆ ಮಗು. ಅದನ್ನು ನೋಡಿ ನಾರದೆ ಅವಳು ಬಡ್ಕಂತಾಳೆ. ಅವ್ರ ಅಮ್ಮ ಆ ಕಡೆ ಈ ಕಡೆ ಗಂಡನ ಕಡೆ ಈ ಕಡೆ ಮಗಳ ಕಡೆ ನೋಡ್ಕೊಳಕ್ಕಾಗದೆ ಅಳ್ತಾಳೆ, ಕರಿತಾಳೆ, ಕೆಚ್ಕೋತಾಳೆ, ಬಡ್ಕೋತಾಳೆ. ಏನೇ ಮಾಡಿದ್ರೂ ಈ ಅಪ್ಪ ಮಾತೇ ಕೇಳ್ತಾ ಇಲ್ಲ. ಈ ಅಪ್ಪ ವ್ಯಾಸದೇವರಾಯರು ಬರ್ತಾರೆ ಅಂತ ಹಿಂಗೇ ಕಾಯ್ತಾ ಇದ್ದಾನೆ. ಎಂತ ಮಾಡಿದ್ರೂ ಒಂದು ಇದು ಮಾಡ್ತಾಯಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಅವಳು ಒದ್ದಾಡ್ತಿದ್ದಾಳೆ. ಅವರಮ್ಮ ಪಾಪು ಆ ಕಡೆ ಅಷ್ಟು ನೋವು ತಿಂತಾಯಿದೆ, ಉಸಿರಾಡೋಕ್ಕಾಗ್ತಿಲ್ಲ, ಆ ಮಗು ನೋಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತೆಲ್ಲ ಪರದಾಡ್ತಿದ್ದಾಳೆ. ಆದರೂ ಕೂಡ ಈ ರಾಘವೇಂದ್ರ ಗುರುಗಳಲ್ಲದೆ ಇದ್ದರೆ ಬೇರೆಯವ್ರ ಹತ್ರ ಹೋಗೋಣ ಬನ್ನಿ ಅಂತನಾರು ಕರಿತಾಳೆ. ಎಲ್ಲರೂ ಮದ್ದು ಕೊಡ್ಸೋಣ ಬನ್ನಿ, ಔಷಧಿ ಕೊಡ್ಸೋಣ ಬನ್ನಿ ಅಂತೆಲ್ಲ ಕರಿತಾಳೆ. ಏನು ಮಾಡಿದ್ರು ಆ ಯಪ್ಪ ಕ್ಯಾರೇ ಅನ್ನಲ್ಲ. ವ್ಯಾಸದೇವರಾಯರು ಬರ್ತಾರೆ, ನಾನು ಇಲ್ಲೇ ಕೂತಿರ್ತೀನಿ, ಅವ್ರು ಬರ್ತಾರೆ. ವ್ಯಾಸದೇವರಾಯ ನಮಃ, ವ್ಯಾಸದೇವರಾಯ ನಮಃ, ವ್ಯಾಸದೇವರಾಯ ನಮಃ ಅಂತ ಹೇಳ್ಬಿಟ್ಟು ಹೀಗೇ ಹೇಳ್ತಾನೆ ಕೂತಿರ್ತಾನೆ. ಕೊನೆಗೂ ವ್ಯಾಸದೇವರಾಯರು ಬರಲಿಲ್ಲ, ಮಗುಗೆ ಮದ್ದು ಕೊಡಲಿಲ್ಲ, ಮಗು ಎದ್ದು ಕೂತ್ಕೊಳ್ಳಲಿಲ್ಲ, ಮಾತಾಡಲಿಲ್ಲ. ಮತ್ತು ಹಿಂಗೇನೆ ಸೀರಿಯಸ್ಸಲ್ಲೇ ಇರುತ್ತೆ. ಅವಳು ಏನು ಮಾಡ್ತಾಳೆ ಪಾಪ. ಹೆಂಡ್ತಿ ಎಷ್ಟು ಹೇಳಿದ್ರು ಕೇಳದೆ ಇದ್ದಾಗ ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ಎಷ್ಟು ಹೇಳಿದ್ರೂ ಅವ್ನು ಕೇಳ್ತಾನೆ ಇಲ್ಲ ಅಂದಮೇಲೆ ಅವ್ನ ಮಾತು ಮೀರಿ ಅವಮ್ಮ ಹೋಗೋಕ್ಕಾಗಲ್ಲ. ಈ ಕಡೆ ಮಗಳು ನೋಡ್ಕೋಬೇಕು, ಎಲ್ಲಿ ಹೋಗೋಕ್ಕಾಗುತ್ತೆ? ಅವಳು ಓಡೋಡಿ ಬಂದಳು ಹೇಳೋಕ್ಕೆ. ಏನೋ ಹತ್ತು ಕರೆದು ರಂಪಾಟ ಮಾಡಿ ಎಲ್ಲ ಓಡೋಡಿ ಬಂದಳು. ಏನು ಮಾಡಿದ್ರೂ ಅವನು ಎದ್ದು ಹೋಗಲಿಲ್ಲ, ದೇವ್ರ ಹತ್ರ ಕೇಳಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿದ್ದಿದ್ರೆ ಬೇಗ ಹುಷಾರಾಗ್ತಿತ್ತು. ಏನೋ ಮದ್ದೋಗಿದ್ದೋ ಕೊಡೋರು ಹುಷಾರಾಗೋದು. ಅಯ್ಯ ಅದನ್ನೂ ಮಾಡಲಿಲ್ಲ. ಪಾಪ ಅವನ ಹೆಂಡ್ತಿ ಹತ್ತಲು ಕರೆದ್ಲು, ಎಲ್ಲ ಮಾಡಿದ್ಲು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.